पूर्ण प्रेष्ठ परस्वामी व्याप्त कर्ता उपकारक रक्षत्येव तदीयं मां कर्मार्चो गुरुदेवः आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಮದಾಚಾರ್ಯರು ಭಗವಂತನ ಅಪಾರವಾದ ಮಹಿಮೆಯನ್ನ ಹೇಳ್ತಾ ಇರುವಾಗ ಪರಮಾತ್ಮ ಎಂಥವನು ಅಂತ ತಿಳಿಸ್ತಾ ಇದ್ದಾರೆ. ಆ ಭಗವಂತ ಸಹಿ ವಿಶ್ವಸೃಜಃ ವಿಭುಶಂಭು ಪುರಂದರ ಸೂರ್ಯಮುಖಾನ್ ಅಪರಾನ್ ಸೃಜತಿ ಈಡ್ಯತಮಃ ಅವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯ. ಬ್ರಹ್ಮರುದ್ರ ಮೊದಲಾದ ದೇವತೆಗಳನ್ನ ಭಗವಂತ ಸೃಷ್ಟಿ ಮಾಡುತ್ತಾನೆ ಅಂತ ಹೇಳಿದ್ದು ಮೊನ್ನೆದ್ದು. ಸೃಜತಿ ಅಂತ ಆ ಸೃಷ್ಟಿ ಮಾಡುವುದೇ ಬಹಳ ವಿಚಿತ್ರ. ಮನುಷ್ಯರಂತ ದೇವತೆಗಳ ಸೃಷ್ಟಿ ಅಲ್ಲ. ನಾನು ಮೊದಲಿಗೆ ಒಂದು ಬಾರಿ ವಿಷಯವನ್ನು ತಿಳಿಸಿದ್ದೇನೆ. ದೇವತೆಗಳ ಸೃಷ್ಟಿಯೇ ಅದ್ಭುತ. ಸೃಷ್ಟಿ ಅಂತನೋದೇ ಅದ್ಭುತ. ಅದರಲ್ಲಿಯೂ ಯಾವ ಯಾವ ವಸ್ತುಗಳನ್ನು ಎಷ್ಟೆಷ್ಟು ರೀತಿಯಿಂದ ನಾವು ಸೃಷ್ಟಿ ಮಾಡ್ತೇವೆ ಅಷ್ಟಷ್ಟು ವಿಚಿತ್ರ ಅಂತ ಹೇಳ್ತೇವೆ. ಹಾಗೆ ದೇವತೆಗಳ ದೇಹ, ದೇವತೆಗಳ ಇಂದ್ರಿಯಗಳು, ಆ ದೇವತೆಗಳ ಶಕ್ತಿ, ಅಂತಹ ಅದ್ಭುತವಾದ ಶಕ್ತಿಯಿಂದ ಕೂಡಿದ ಪರಮಾತ್ಮ ಅಂತಹ ದೇವ ಸೃಷ್ಟಿ ಮಾಡ್ತಾನೆ. ಯಾಕೆ ಏನ್ ನೆನಪಾಯ್ತು ಅಂತಂದ್ರೆ, ಇವತ್ತಿನ ಕಾಲಕ್ಕೆ ಈ ಹೊಸದಾಗಿರ್ತಕ್ಕಂಥ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಒಂದು ಫೋನ್ ಒಳಗೆ ಅದೇನಂತಾರ 500 GB, ಇನ್ನೊಬ್ಬ 1 TB ಅಂತ ಏನೋ 2 GB ಏನೇನೋ ಮಾಡ್ತಾರೆ. ಆದ್ರೆ ಹೊಸ ಅದು ಬಹಳ ಇದು ಮಾಡದ ಅಂತ ಹೇಳ್ತಾರೆ. ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಯಾವ ಮನುಷ್ಯ ಒಂದು ವಸ್ತುವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಗೋಡೆಯಿಂದ ಆ ಕಡೆ ಇರ್ತಕ್ಕಂತ ವಸ್ತುವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಬ್ರಹ್ಮ ದೇವತೆಗಳ ದೇಹವನ್ನ, ಇಂದ್ರಿಯಗಳನ್ನ ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನಲ್ಲ, ಅವರು ಗೋಡೆ ಒಳಗೂ ಹೋಗಬಹುದು, ಹೊರಗೂ ಬರಬಹುದು. ಅವರು ಪರ್ವತದಷ್ಟು ಭಾರವಾಗಬಹುದು, ಆ ಹುಲ್ಲಿನಷ್ಟು ಹಗುರವಾಗಬಹುದು. ಇಷ್ಟು ಅದ್ಭುತವಾಗಿರತಕ್ಕಂತಹ ಶಕ್ತಿಯಿಂದ ಕೂಡಿದ ದೇಹಗಳನ್ನ, ಇಂದ್ರಿಯಗಳನ್ನ ಭಗವಂತ ದೇವತೆಗಳಿಗೆ ಕೊಟ್ಟಿದ್ದಾನೆ. ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿಯೇನೆ ನಾವೇನು ವಿಚಾರ ಮಾಡ್ತೀವಿ ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ, ಬ್ರಹ್ಮ ಹುಟ್ಟಿಸಿದವನು ಅಂತ ಇಷ್ಟೇ ವಿಚಾರ ಮಾಡ್ತೀವಿ. ಆದ್ರೆ ಆ ಬ್ರಹ್ಮ ದೇವತೆಗಳಂತವರು, ಅವರ ಸೃಷ್ಟಿಯ, ಅವರ ದೇಹ ಎಂತಹದ್ದು, ಅವರ ಶಕ್ತಿ ಎಂತಹದ್ದು. ಎಂತೆಂಥ ರಾಕ್ಷಸರು 1000 ವರ್ಷ, 2000 ವರ್ಷ, 10,000 ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರನ್ನ, ರುದ್ರದೇವರನ್ನ ಒಲಿಸಿಕೊಳ್ತಾರೆ, ಅವರ ಅನುಗ್ರಹ ಪಡಿತಾರೆ. ಇಡೀ ಭೂಲೋಕ, 3 ಲೋಕದಲ್ಲಿರತಕ್ಕಂತಹ ವ್ಯಕ್ತಿಗಳನ್ನು ಗೆಲ್ಲುವ ಶಕ್ತಿಯನ್ನ ಅವರ ವರದಿಂದ ಪಡಿತಾರೆ. ಯಾವ ದೇವತೆಗಳನ್ನ ಸಹಜವಾದ ನಮ್ಮ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅಷ್ಟು ಅದ್ಭುತವಾಗಿರತಕ್ಕಂತಹ ಆ ದೇವತೆಗಳ ದೇಹವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಒಬ್ಬೊಬ್ಬ ದೇವತೆಗಳಿಗೂ ಕೂಡ ಸೂರ್ಯನಷ್ಟು ಪ್ರಕಾಶ ಇದೆ. ನಮಗೆಲ್ಲ ಗೊತ್ತಿಲ್ಲ ಅದು. ನಮಗೆ ನೋಡಿದ್ದು ಒಬ್ಬ ಸೂರ್ಯ, ಸೂರ್ಯನೂ ಅಲ್ಲ, ಸೂರ್ಯಮಂಡಲ. ಆ ಸೂರ್ಯಮಂಡಲಕ್ಕೆ ಏನೋ ಪ್ರಕಾಶ ಇದೆ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಪ್ರತಿಯೊಬ್ಬ ದೇವತೆಗಳ ದೇಹವೂ ಕೂಡ, ಅರ್ಥಾತ್ ಪ್ರತಿಯೊಬ್ಬ ದೇವತೆಗಳ ದೇಹವೂ ಕೂಡ ಎಷ್ಟು ಪ್ರಕಾಶಮಾನವಾಗಿ ಅಂದ್ರೆ 1000 ಸೂರ್ಯನಷ್ಟು ಪ್ರಕಾಶಮಾನವಾಗಿರ್ತಕ್ಕಂತಹ ದೇಹ ಇದೆ ಇಂದ್ರಾದಿ ದೇವತೆಗಳಿಗೆ. ರುದ್ರರಿಗೆ ಇನ್ನೂ ಹೆಚ್ಚು, ವಾಯುದೇವರಿಗೆ ಇನ್ನೂ ಹೆಚ್ಚು, ಬ್ರಹ್ಮದೇವರಿಗೆ. ಹೀಗಾಗಿ ಸೂರ್ಯ, ಚಂದ್ರ, ಕೋಟಿ ಸೂರ್ಯ ಪ್ರಕಾಶ ಅಂತ ದೇವರಿಗೆ ಮಾತ್ರ ಅಲ್ಲ, ಈ ದೇವತೆಗಳಿಗೂ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದ ಶಕ್ತಿ ಉಳ್ಳ ದೇಹಗಳನ್ನ, ಇಂದ್ರಿಯಗಳನ್ನ ದೇವತೆಗಳಿಗೆ ಕೊಟ್ಟು ಸೃಷ್ಟಿ ಮಾಡಿದ ಪರಮಾತ್ಮ. ಬಹಳ ಅದ್ಭುತ. ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಭಗವಂತ ಈ ವಿಚಾರವನ್ನು ನನ್ನ ಮನಸ್ಸನ್ನು ಕೊಟ್ಟಿದ್ದ, ಅದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ಬಾರಿ ನೀವು ಹೇಳ್ತೀವಿ ಅಂತಿಲ್ಲ, ನೀವು ಕೇಳ್ತೀವಿ ಅಂತಿಲ್ಲ.
ಏನು ಅಂತಂದ್ರೆ ದೇವತೆಗಳ ದೇಹ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಹೇಗೆ ಸೃಷ್ಟಿ ಮಾಡಿದ್ದಾನೆ? ಬ್ರಹ್ಮಾಂಡದ ಹೊರಗೆ ಏನೋ ಒಂದು 10 ಲೋಕಗಳಿದೆ, ಅಲ್ಲೊಂದ್ 5 ಲೋಕ, ಇಲ್ಲೊಂದ್ 5 ಲೋಕ, ಅದಕ್ಕಾಗಿ ನಿಯಾಮಕರಾಗಿ ದೇವತೆಗಳಿರಬೇಕು, 1-2 ರೂಪ ಇದೆ ಅಂತ ಹಾಗಲ್ಲ. ಅವರಿಗೆ ಎಷ್ಟು ಅದ್ಭುತವಾಗಿರತಕ್ಕಂತಹ ಭಗವಂತ ದೇಹ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ಈಗ ಒಬ್ಬ ಇಂದ್ರ ಎದುರಿಗಿದ್ದಾನೆ, ಒಂದು ದೃಷ್ಟಾಂತ ಕೇಳಿದೆ. ಆ ಇಂದ್ರ ಒಬ್ಬ ಇರತಕ್ಕಂತ ಇದನ್ನ 2 ಆಗ್ಬೇಕು ಅಂದ್ರೆ ಅದೇ ದೇಹ ಹಾಗೆ ಟಕ್ಕನೆ 2 ಆಗ್ಬಿಡ್ತದೆ. ನಮಗೆಲ್ಲ ಆಗಿ ಸಾಧ್ಯನ? 3 ದೇಹ, 4 ದೇಹ, 5, 10, 20 ಲಕ್ಷ ಕೋಟಿ ಅಂದ್ರೆ ಆ ತರಹದ ಒಂದು ಶಕ್ತಿಯಿಂದ ಕೂಡಿದ ದೇಹವನ್ನ ಭಗವಂತ ಒಬ್ಬೊಬ್ಬ ದೇವತೆಗಳು ಕೊಟ್ಟಿದ್ದಾನೆ. ಹೀಗಾಗಿ ಒಬ್ಬೊಬ್ಬ ದೇವತೆಗಳು ಕೂಡ ಲಕ್ಷ ಕೋಟಿ ಅನಂತ ರೂಪಗಳನ್ನ ಹೊಂದುವಂತಹ ಶಕ್ತಿಯಿಂದ ಕೂಡಿದೆ. ಆ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಕೂಡುವಂತಹ ದೇಹಗಳು. ದೇವತೆಗಳ ಶಕ್ತಿ ಇರೋದು ಬೇರೆ, ಆ ದೇವತೆಗಳ ದೇಹ ಇದೆಯಲ್ಲ ಅದು ಪ್ರಾಕೃತ, ಭೌತಿಕ. ಅಂತಹ ದೇಹಕ್ಕೂ ಕೂಡ ಇಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಸೂರ್ಯ ಎಷ್ಟು ಪ್ರಕಾಶ ಇದೆ, ಆ ಸೂರ್ಯ ಎಷ್ಟೋ ದೂರ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸೂರ್ಯ ನಮ್ಮ ಕಣ್ಣಲ್ಲೇ ಇದ್ದಾನೆ. ಕಣ್ಣಿಗೆ ತೊಂದರೆ ಆಗತ್ತಾ? ಬಿಸಿ ಆಗತ್ತಾ? ಏನೂ ಆಗೋದಿಲ್ಲ. ಸೂರ್ಯ ಚಂದ್ರ ದೇವತೆಗಳು ನಮ್ಮ ಕಣ್ಣಲ್ಲಿದ್ದಾರೆ, ಅವರಿಗೆ ಅಷ್ಟು ಪ್ರಕಾಶ ಇದೆ, ಆದ್ರೂ ಕೂಡ ನಮಗೇನು ತೊಂದರೆ ಆಗೋದಿಲ್ಲ. ಒಂದು ಕಡೆಗಿರ್ತಕ್ಕಂತಹ ಸೂರ್ಯನಿಂದ ಅಷ್ಟು ಪ್ರಕಾಶ ಬಂದು ಶ್ರಮ ತಾಪ ಎಲ್ಲ ಇದ್ರೆ ಕೂಡ ಅದೇ ಸೂರ್ಯ ನಮ್ಮ ಕಣ್ಣಿನಲ್ಲಿದ್ದಾನೆ, ನಿಮ್ಮ ಕಣ್ಣಿನಲ್ಲಿದ್ದಾನೆ. ಎದುರಿರ್ತಕ್ಕಂತಹ ಅನೇಕ ಜೀವರಾಶಿಗಳ ಕಣ್ಣಿನಲ್ಲಿ ಇದ್ದು ಅವರಿಂದ ಆ ಕಣ್ಣಿನಿಂದ ನಾನಾ ಪದಾರ್ಥಗಳನ್ನ ತೋರಿಸುವಂತಹ ಕಾರ್ಯವನ್ನ ಸೂರ್ಯ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಆದರೆ ಆ ಸೂರ್ಯನ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಸೂರ್ಯನ ಪ್ರಕಾಶದಿಂದ, ತೇಜಸ್ಸಿನಿಂದ ನಮಗೆ ತೊಂದರೆ ಆಗೋದಿಲ್ಲ. ಎಷ್ಟು ವಿಚಿತ್ರ ನೋಡ್ರಿ. ಇದೆಲ್ಲ ಹೇಗೆ ಭಗವಂತನ ಸೃಷ್ಟಿ ಅಂತ ನಮಗೇನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ದೇವತೆಗಳು ನಮ್ಮ ದೇಹದಲ್ಲಿ ನಾನಾ ರೀತಿಯಿಂದ ಇದ್ದಾರೆ. ಕಣ್ಣಿಗೆ ನಿಯಾಮಕನ ಸೂರ್ಯ ಇದ್ದಾನೆ, ಬೇರೆ ಇಂದ್ರಿಯಕ್ಕೆ ನಿಯಾಮಕ ಆಗಿಯೂ ಇದ್ದಾರೆ. ತ್ವಕ್, ಚರ್ಮ, ಮಾಂಸ ಮೊದಲಾದ ಪದಾರ್ಥಗಳಲ್ಲಿ ದೇವತೆಗಳಿದ್ದಾರೆ. ಹೀಗೆ ಎಲ್ಲಾ ಪದಾರ್ಥಗಳಲ್ಲಿ ದೇವತೆಗಳು ಇದ್ದಾರೆ ಅಂದ್ರೆ ಏನು? ಅವರು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಅವ್ರ ಕೈಕಾಲು ಕಣ್ಣು ಮೂಗುಳಿದೆ, ಆದರೆ ನಮ್ಮ ಕೈಗೆ ಬಿಸಿ ಹತ್ತಿದ್ರೆ ದೇವತೆಗಳಿಗೆ ಬಿಸಿ ಹತ್ತೋದಿಲ್ಲ. ನಮಗೆ ಚಳಿ ಆದರೆ ದೇವತೆಗಳಿಗೆ ಚಳಿ ಆಗೋದಿಲ್ಲ. ನಮಗೆ ಹಸಿವೆ ಆದ್ರೆ ಅವರಿಗೆ ಹಸಿವೆ ಆಗೋದಿಲ್ಲ. ನಮಗಿವಾಗ ರಕ್ತದಕ್ಕೆ ಅಭಿಮಾನಿಯ ದೇವತೆ ಇದ್ದಾರೆ, ಎಲುಬುಗಳಿಗೆ ಅಭಿಮಾನಿಯ ದೇವತೆಗಳಿದ್ದಾರೆ, ಮಾಂಸ ಅಸ್ಥಿ ಮಜ್ಜಾಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳಿದ್ದಾರೆ. ಆ ರಕ್ತದಲ್ಲಿ ದೋಷ ಬಂತು, ರೋಗವಾಯಿತು, ಮಸ್ತಿಗೆ ಅಸ್ಥಿಗೆ ಮಜ್ಜಾಕ್ಕೆ ದೋಷವಾಯಿತು. ಏನ್ ಅದ್ಭುತ ರೀ ದೇಹ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾರಿಗೂ ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಸೃಷ್ಟಿ ಭಗವಂತ ದೇಹದಲ್ಲಿ ಮಾಡಿದ್ದಾನೆ. ನಮಗೆ ನಮಗೆ ಎಷ್ಟೇ ಲಕ್ಷ ಕೋಟಿ ಇವತ್ತಿನ ರಿಸರ್ಚ್ ಮಾಡತಕ್ಕಂತಹ ಸ್ಕಾಲರ್ಸ್ ಎಷ್ಟೇ ಇದು ಮಾಡಿದರೂ ಉತ್ತರ ಸಿಗದಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯ ಸಾಮಾನ್ಯ ಮನುಷ್ಯರ ದೇಹದಲ್ಲಿದೆ. ಈ ಸಾಮಾನ್ಯ ಮನುಷ್ಯರ ದೇಹದಲ್ಲೇ ಇಷ್ಟು ವೈಶಿಷ್ಟ್ಯ ಇರುವಾಗ, ಈ ದೇಹಕ್ಕೆ ನಿಯಾಮಕರಾದ, ಇಂದ್ರಿಯಗಳಿಗೆ ನಿಯಾಮಕರಾದ ಯಾವ ದೇವತೆಗಳಿದ್ದಾರೆ, ಆ ದೇವತೆಗಳ ಸೃಷ್ಟಿಯನ್ನು ಮಾಡುವಾಗ, ಸೃಷ್ಟಿ ಮಾಡೋದೇನು? ಅವರಿಗೂ ಭೌತಿಕವಾದ ಪ್ರಾಕೃತವಾದ ದೇಹವನ್ನ ಭಗವಂತ ಕೊಡ್ತಾನೆ. ಆ ಪ್ರಾಕೃತವಾದ ಭೌತಿಕವಾದ ದೇಹವನ್ನು ಕೊಟ್ಟಾಗ ಆ ದೇಹ ಸಹಿತರಾಗಿ ದೇವತೆಗಳು ನಮ್ಮಲ್ಲಿ ಇರ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಕೆಲಸ ಮಾಡಿಸ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ ಅಷ್ಟು ವಿಚಿತ್ರ, ಬಹಳ ಅದ್ಭುತ.
ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಆ ದೇವತೆಗಳಿದ್ದಾರೆ. ಹೇಗೆ ಭಗವಂತ ಪ್ರತಿಯೊಂದು ಪದಾರ್ಥಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಪ್ರತ್ಯೇಕವಾಗಿ ಅಂತ ಹೇಳ್ತೀವಿ, ಹಾಗೆ ಆ ಉತ್ತಮೋತ್ತಮ ದೇವತೆಗೆ ಅಂತಹ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಅಂತಹ ದೇಹವನ್ನ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಇಂದ್ರಿಯಗಳಲ್ಲಿ, ಕೈ ಕಾಲು ಕಣ್ಣು ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳಲ್ಲಿದ್ದು ಭಗವಂತ ಆ ಕಾರ್ಯವನ್ನು ಮಾಡಿಸ್ತಾನೆ. ಒಂದು ಚರ್ಮ ತೆಗೆದುಕೊಳ್ಳಿ, ಒಂದು ಊರು ತೆಗೆದುಕೊಳ್ಳಿ, ಒಳಗಿನ ಒಂದೊಂದು ಕ್ಷಣಕ್ಕೂ ಆಗತಕ್ಕಂತಹ ಏನು ಒಂದು ಈ ದೇಹದಲ್ಲಿ ಏನೋ ರಿಯಾಕ್ಷನ್ ಆಗ್ತಾ ಇರ್ತದಲ್ಲ, ಬಹಳ ವಿಚಿತ್ರವಾಗಿದೆ. ಅದು ಬಹಳ ಅದ್ಭುತವಾಗಿದೆ, ಪರಮಾದ್ಭುತವಾಗಿದೆ. ನಾನು ಮೊನ್ನೆ ಒಬ್ಬ ರಿಸರ್ಚ್ ಸ್ಕಾಲರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ದೇಹದಲ್ಲಿರುವ ಒಂದು ಅಂಶಕ್ಕೆ ಸಂಬಂಧಪಟ್ಟ ರಿಸರ್ಚ್ ಮಾಡ್ತಾ ಇದ್ದ. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ಆ ರೋಗಕ್ಕೆ ನಾವು ತಡೆಯಬಹುದೇ ಹೊರತಾಗಿ ಪರಿಹಾರ ಮಾಡುವಂತಹ ಶಕ್ತಿ ನಮ್ಮಲ್ಲಿಲ್ಲ ಅಂತ. 10-20 ವರ್ಷದಿಂದ ಅಲ್ಲ, ನೂರಾರು ವರ್ಷಗಳಿಂದ ನೂರಾರು ವ್ಯಕ್ತಿಗಳು ರಿಸರ್ಚ್ ಮಾಡ್ತಾ ಇದ್ರು ಕೂಡ ಹೇಳೋದಿಷ್ಟೇ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವೊಂದು ಔಷಧ ಕೊಡ್ತೀವಿ, ಆ ಔಷಧಿಗೆ ಆ ವ್ಯಕ್ತಿ ಹೇಗೆ ರಿಯಾಕ್ಟ್ ಆಗ್ತಾನೆ, ಆ ದೇಹದಲ್ಲಿ ಹೇಗೆ ಫಲ ಕೊಡ್ತದೆ ಅಂತ ಗೊತ್ತಿಲ್ಲ. ಇದೇ ದೇವರ ಮಹಾತ್ಮೆ. ಒಂದೇ ಔಷಧ 5 ಜನ ತಗೊಳ್ತಾರೆ, ಒಬ್ರೊಬ್ರಿಗೂ ಒಂದೊಂದು ರೀತಿಯ ಫಲ ಸಿಗತ್ತೆ. ಯಾಕೆ ಅಂದ್ರೆ ಅವರ ಕರ್ಮ, ಪುಣ್ಯ ಪಾಪಗಳು ಹಿಂದೆ ಸೇರಿದೆ. ಅದಕ್ಕೆ ತಕ್ಕಂತೆ ಭಗವಂತ ಇವತ್ತಿನ ಈ ದೇಹದಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ತಾನೆ. ಒಬ್ಬ ವ್ಯಕ್ತಿಗೆ ಒಂದಿನ ಹಾರ್ಟ್ ಅಟ್ಯಾಕ್ ಆಗೋ ಒಂದೇ ದಿನಕ್ಕೆ ಆಗೋದಿಲ್ಲ. ಅದು ಎಷ್ಟೋ ವರ್ಷಗಳಿಂದ ಆಗ್ತಾ ಆಗ್ತಾ ಬಂದು ಇವತ್ತಾಗುತ್ತೆ. ಒಂದೇ ಅದು ಕಿಡ್ನಿ ಸ್ಟೋನ್ ಮತ್ತು ಏನ್ ಹೇಳ್ತಾ ಇದ್ರೆ ಒಂದೇ ದಿನಕ್ಕೆ ಆಗುತ್ತಾ? ಅದು ಯಾವ್ದೋ ಹಂಗಿಲ್ಲ, ಎಲ್ಲಾ ವರ್ಷಗಟ್ಲೆ ಸಮಯ ತಗೋತದೆ. ಆದ್ರೆ ಇವನಿಗೆ ಇದೇ ರೋಗ ಬರ್ಬೇಕು, ಹೀಗೆ ಆಗ್ಬೇಕು, ಹೀಗೆ ಪರಿಹಾರ ಆಗ್ಬೇಕು, ಈಗ ಒಂದು ಉತ್ತರ ನರಗಳಲ್ಲಿ, ಎಲುಬುಗಳಲ್ಲಿ ಬಹಳ ವಿಚಿತ್ರವಾಗಿ ಒಂದೊಂದು ತರಹದ ರೋಗಗಳು, ಕಷ್ಟಗಳು ಭಗವಂತ ಕೊಡ್ತಾನೆ, ಅದಕ್ಕೆ ಪರಿಹಾರ ಮಾಡ್ತಾನೆ. ಆದ್ರೆ ಈ ತರಹದ ಒಂದು ಪ್ರಕ್ರಿಯೆಗಳು ಒಂದು ಕ್ಷಣಕ್ಕೂ ಲಕ್ಷ ಲಕ್ಷ ಕೋಟಿ ಕೋಟಿ ಸೆಲ್ಗಳು ನಮ್ಮಲ್ಲಿ, ಅವ್ರು ಹೇಳೋದೇನೇ ಹೇಳಿ, ವೈಟ್ ಸೆಲ್ಸ್, ಬ್ಲಡ್ ಸೆಲ್ಸ್, ಆ ಸೆಲ್ಸ್ ಹುಡ್ತದೆ, ನಾಶವಾಗತ್ತೆ, ಅದೆಲ್ಲ ಆಗ್ತಾ ಇದೆ. ಬಟ್ ಯಾರು ಮಾಡೋರು ಅದನ್ನ? ಅದನ್ನೆಲ್ಲ ತನ್ನಷ್ಟಕ್ಕೆ ತಾನೇ ಆಗತ್ತೆ ಅಂತ ಯಾರು ಹೇಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ಪ್ರೇರಕನಾದ ಸರ್ವೋತ್ತಮನಾದ ಭಗವಂತ ಒಬ್ಬನಿದ್ದಾನೆ. ಅದಾದ ಮೇಲೆ ಪ್ರೇರಕರಾದ ದೇವತೆಗಳಿದ್ದಾರೆ. ಆಯಾ ಡಿಪಾರ್ಟ್ಮೆಂಟ್ ಅವರವರಿಗೆ ಭಗವಂತ ಕೊಟ್ಟಿದ್ದಾನೆ. ಆಯಾ ದೇವತೆಗಳು ಸೇವಾ ರೂಪದಿಂದ ಆಯಾ ವ್ಯಕ್ತಿಗಳಲ್ಲಿದ್ದು ಆಯಾ ಜೀವನಿಗೆ ಬೇಕಾಗಿರತಕ್ಕಂತಹ ಅಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಪರಮಾದ್ಭುತ ಏನಾದ್ರು ಜಗತ್ತಿನಾಗಿತ್ತು ಅಂತ ನಾವು ದಿನಾಗ್ಲೂ ಊಟ ಮಾಡ್ತೇವೆ, ನಮ್ಮ ದೇಹದಲ್ಲಿ ನಾನಾ ತರಹದ ಇದಾಗ್ತದೆ, ಬ್ಲಡ್ ಉತ್ಪನ್ನ ಆಗತ್ತೆ, ಹೋಗ್ತದೆ ಇಡೀ ದೇಹದಲ್ಲಿ, ಅದ್ರೊಳಗೂ ಬ್ರೈನ್ ಸ್ಪೆಷಲಿ ಎಲ್ಲ ಕಡೆ ಸರಿಯಾಗಿ ಹೋಗ್ತದೆ. ಎಲ್ಲಾರು ಒಂದ್ ಕಡೆ ಬ್ಲಡ್ ಕ್ಲಾಟ್ ಆಯ್ತು, ಅದಾಯ್ತು ಅಂತ ಹೇಳ್ತಾರೆ ಇವತ್ತಿನ ಕಾಲಕ್ಕೆ. ಅಂದ್ರೆ 1 ಸೆಕೆಂಡ್ 10 ಸೆಕೆಂಡ್ ಎಲ್ಲಾದ್ರೂ ಆ ತರ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನೇನೋ ಆಗಿ ಹೋಗ್ಬಿಡ್ತದೆ. ಆದ್ರೆ 1 ನಿಮಿಷವೂ ಹಾಗಾಗದೆ 24 hours ಭಗವಂತ ದೇವತೆಗಳು ನಮ್ಮಲ್ಲಿದ್ದು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಇಂತಹ ಕಾರ್ಯವನ್ನು ಮಾಡುವ ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಆದ್ರೆ ದೇವರು ದೊಡ್ಡವನು. ಶ್ರೀಮದಾಚಾರ್ಯರ ವಾಕ್ಯಗಳಿಗೆ ಅರ್ಥ ಮಾಡ್ಕೊಂಡು ನಾನು ಅದೇ ಹೇಳಿದೆ, ನಾವು ಎಷ್ಟು ಗಹನವಾದ ಶಾಸ್ತ್ರವನ್ನ ಅಧ್ಯಯನ ಮಾಡುತ್ತೇವೆ ಅಷ್ಟು ಈ ಒಂದು ವಾಕ್ಯಕ್ಕೆ ಅರ್ಥವಾಗುತ್ತೆ. ಎಲ್ಲಿ ದೇವತೆಗಳ ಸೃಷ್ಟಿ, ಏನು ದೇವತೆಗಳು, ಎಂತಹ ಮಹಾತ್ಮ್ಯ ಅವರಿಗಿದೆ, ಮಹಾಮಹಿಮರಾಗಿದ್ದಾರೆ. ನಾನು ಅದೇ ಹೇಳ್ದಲ್ಲ, ಒಬ್ಬನೇ ಒಬ್ಬ ದೇವತೆ, ಅವನಿಗೆ ಕಾಲು ಭೂಸ್ಪರ್ಶ ಆಗಿ ನಡಿಬೇಕಾಗಿಲ್ಲ, ಆಕಾಶ ನಡೀತಾನೆ, ಹಂಗ ನಡಿಲಿಕ್ಕಾಗತ್ತ? ಅವ್ರಿಗೆ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಅಂತಹ ಒಂದು ದೇಹವನ್ನ, ಅಂದ್ರೆ
ಆ ಒಂದು ದೇಹಕ್ಕೆ ಬೇಕಾಗಿರತಕ್ಕಂತ ಏನ ರಚನೆ ಇದೆಯಲ್ಲ ಅದು ಹೇಗ್ ಮಾಡಿದ್ದಾರೆ ನೋಡಿ. ಆದರೂ ಅವರು ನಮ್ಮಂತಹ ದೇಹದಲ್ಲಿದ್ರು ಕೂಡ ಅವರು ಬಂಗಾರ ಹಾಕೋತಾರೆ, ಬೆಳ್ಳಿ ಯೂಸ್ ಮಾಡ್ತಾರೆ, ಆಭರಣಗಳನ್ನ ಯೂಸ್ ಮಾಡ್ತಾರೆ, ವಸ್ತ್ರ ಯೂಸ್ ಮಾಡ್ತಾರೆ, ಆಯುಧಗಳನ್ನು ಸ್ವೀಕಾರ ಮಾಡ್ತಾರೆ, ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾವುದು ಮಾಡೋದಿಲ್ಲ ಅಂತಿಲ್ಲ. ಹೋಗ್ಲಿ ಅಪ್ರಾಕೃತ ದೇಹ ಅದನ್ನು ಅಲ್ಲ, ಪ್ರಾಕೃತವಾದ ಭೌತಿಕವಾಗಿರ್ತಕ್ಕಂತಹ ದೇಹವನ್ನೇ ಭಗವಂತ ಬ್ರಹ್ಮ ದೇವರನ್ನ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗೆ ಕೊಟ್ಟಿದ್ದು. ಬ್ರಹ್ಮದೇವನ ಪ್ರಾರಂಭ ಮಾಡಿಕೊಂಡು ಎಲ್ಲಾ ದೇವತೆಗಳಿಗೆ ಆ ದೇಹ ಕೊಟ್ಟರೂ ಕೂಡ ಪರಮಾತ್ಮ ಆ ದೇಹದ ಸೃಷ್ಟಿಗೆ ಉಪಯೋಗಿಸ್ತಕ್ಕಂತಹ ವಸ್ತುಗಳಿವೆಯಲ್ಲ, ಆ ವಸ್ತುಗಳು ನಾನಾ ವಿಧವಾದದ್ದು. ಆ ವಸ್ತುಗಳಿರ್ತಕ್ಕಂತಹ ಏನು ಅದು ಉಪಯೋಗ ಮಾಡೋದಾಗಬಹುದು, ಅದನ್ನ ಯೂಸ್ ಮಾಡೋದಾಗ್ಲಿ, ಅಂದ್ರೆ ಬೇರೆ ತರ ಆ ಸೃಷ್ಟಿ ಮಾಡಿ ಆ ತರಹ ಆ ದೇವತೆಗಳ ದೇಹವನ್ನು ನಿರ್ಮಾಣ ಮಾಡಿದ್ದಾನೆ. ಊಟವೇ ಇಲ್ಲ ಆದ್ರೂ ಆನಂದವಿರ್ತಾರೆ, ಅಮೃತಾಂಧ ಸಹ ಇಲ್ಲ ಅಮೃತ ಕುಡಿತಾರೆ. ಇಲ್ಲ ನಾವೆಲ್ಲ ಮನುಷ್ಯರು ಕೊಟ್ಟಿರ್ತಕ್ಕಂತಹ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ, ನಮ್ಮ ದೇಹದಲ್ಲಿ ಸ್ವೀಕಾರ ಮಾಡ್ತಾರೆ. ವಿಚಿತ್ರವಾಗಿ ನಾನಾ ರೀತಿಯಿಂದ ಭೋಗವನ್ನು ಮಾಡುವ ಸಾಮರ್ಥ್ಯವನ್ನ ಆ ದೇವತೆಗಳೇ ಭಗವಂತ ಕೊಟ್ಟಿದ್ದಾನೆ. ಅದೇ ಒಂದು ಭಗವಂತನ ಮಹಾತ್ಮ್ಯ, ಸೃಷ್ಟಿ ಕರ್ತೃತ್ವ ಇದೆಯಲ್ಲ, ಅದೇ ಒಂದು ಆಶ್ಚರ್ಯ. ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ದೇಹವನ್ನು ಕೊಡಲಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಆ ವ್ಯಾಪಾರಗಳನ್ನು ಕೊಡಲಿಲ್ಲ. ದೇವತೆಗಳದೇ ಬೇರೆ, ಆ ದೇವತೆಗಳಲ್ಲಿ ಉತ್ತಮ ದೇವತೆಗಳು ಬೇರೆ, ಸಾಧಾರಣ ದೇವತೆಗಳು ಬೇರೆ, ಋಷಿಗಳು ಬೇರೆ, ಗಂಧರ್ವ ಬೇರೆ. ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾರೆ. ದೊಡ್ಡದಾಗಿರ್ತಕ್ಕಂತಹ ಈ ಅಪಾರವಾದ ಭಗವಂತನ ಮಹಿಮೆ ಇದೆ. ಈ ತರಹದ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳನ್ನ ಭಗವಂತ ಒಂದು ಬಾರಿ ಸೃಷ್ಟಿ ಮಾಡ್ತಾನೆ ಅಂತಲ್ಲ, ಪ್ರತಿಯೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗವೂ ಇಷ್ಟೆಲ್ಲ ದೇವತೆಗಳ ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಪಡೆದವನು ಭಗವಂತ. ಹೀಗಾಗಿ ಆ ಭಗವಂತನ ಅಪಾರವಾದ ಶಕ್ತಿ ಇದೆ. ಆ ಅಪಾರವಾದ ಶಕ್ತಿಗೆ ನಾವು ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಒಂದೇ ಒಂದು ಹೇಳಬಹುದು, ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಭಗವಂತ ಅದರ ಬಗ್ಗೆ ಜ್ಞಾನ ಕೊಟ್ಟ ನಮಗೆ ಜ್ಞಾನ ಬರುತ್ತಿದೆ, ಜ್ಞಾನವೇ ಬರೋದಿಲ್ಲ. ಹೀಗಾಗಿ ದೇವತೆಗಳನ್ನ ನೋಡುವ ಶಕ್ತಿಯೂ ನಮಗಿಲ್ಲ. ನೋಡುವ ಶಕ್ತಿಯನ್ನು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ, ಆ ಭಗವಂತನ ಚಿಂತನೆ ಮಾಡಬೇಕು. ಹಾಗೆ ಎಲ್ಲ ಕಡೆಗೆ ದೇವತೆಗಳು ಇದ್ದಾರೆ. ಪುಸ್ತಕದಲ್ಲಿ, ಗಾಳಿಯಲ್ಲಿ, ಬೆಂಕಿಯಲ್ಲಿ, ಎಲ್ಲಿ ದೇವತೆಗಳಿಲ್ಲ, ದೇವತೆಗಳು ಇಲ್ಲದ ಸ್ಥಳ ಯಾವುದಿದೆ ಹೇಳಿ? ಯಾವುದೂ ಇಲ್ಲ. ಎಲ್ಲ ಕಡೆಗೆ ಆ ದೇವತೆಗಳಿದ್ದಾರೆ. ನಮಗೆ ಆ ದೇವತೆಗಳನ್ನ ಚಿಂತನ ಮಾಡುವ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ಅದು ದೇವರೇ ಕೊಡಬೇಕು, ದೇವತೆಗಳೇ ಅನುಗ್ರಹ ಮಾಡ. ಹೀಗಾಗಿ ಅಂತಹ ಅಪಾರ ಮಹಿಮನಾದ ಭಗವಂತ ಅದ್ಭುತವಾದ ಶಕ್ತಿ ಉಳ್ಳ ಈ ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅಂತಹ ಆ ಭಗವಂತನ ಚಿಂತನವನ್ನ ನಿರಂತರವಾಗಿ ಮಾಡಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣ.